ಲಕ್ಷ್ಮಿ, ಬೇಗ ಹೋಗಿ ಆರ್ತಿ ತಗೊಂಡ್ ಬಾ. ಅಪ್ಪೋ ಇಲ್ಲಿಗ್ ಬಾ. ಅಮ್ಮನ್ನ ಗಲ್ಫಿಂದ ದುಡ್ಡು ಕಟ್ಟಿ ಬಿಡಿಸ್ತೀರಾ ಅಲ್ವಾ? ಏನ್ ಮಾತಂತಾಡ್ತೀಯ? ನಿನ್ ಬಾವನ್ ಕೈಯಿಂದ ಕುತ್ತಿಗೆಗ್ 3 ಗಂಟು ನೀನ್ ಹಾಕಿಸ್ಕೊಮ್ಮಿ. ನಾನ್ ಗಲ್ಫ್ ಅವ್ರ ಜೊತೆ ಮಾತಾಡಿ ನಿನ್ನಮ್ಮ ಬೇಗ ಬರೋ ಹಾಗೆ ಮಾಡ್ತೀನಿ. ನನ್ ಸೊಸೆಗೆ ನಾನಂದ್ರೆ ತುಂಬಾ ಇಷ್ಟ. ನನ್ ಬಂಗಾರ ಸೊಸೆ. ಅಪ್ಪೋ, ಅದು ಕಣ್ಣೀರ ಆನಂದ ಬಾಷ್ಪನ? ಅದ ಆನಂದ ಬಾಷ್ಪನೆ. ಆನಂದ ಬಾಷ್ಪನೆ ಕಣೆ. ನನ್ ಜೊತೆ ಮದುವೆ ಅಂತ ತುಂಬಾ ಖುಷಿಯಾಗವಳೆ ನನ್ನ ಅಪ್ಪು. ಏನೇ ಅಪ್ಪು ಅಲ್ವೇನೆ? ಇಲ್ಲೋಡಿ ಶಾಸ್ತ್ರಿಗಳೇ, ಬಾ ಅಪರ್ಣ. ಏನಮ್ಮ? ಗಾಯತ್ರಿ ಎಲ್ಲಿ? ಗಾಯತ್ರಿ ಮುಹೂರ್ತಕ್ಕೆ ಬರ್ತಾಳ್ ಬಿಡು. ಬಾರಮ್ಮ, ಗೌರಿ ಪೂಜೆಗೆ ಲೇಟ್ ಆಗುತ್ತೆ. ಏನು ಎಲ್ಲರೂ ಚೆನ್ನಾಗಿದ್ದೀರಾ? ಬೇಜಾರ್ ಮಾಡ್ಕೋಬೇಡ. ಸ್ವಲ್ಪ ಹೊತ್ತು ಕಣ್ಮುಚ್ಕೋ. ನಿಮ್ಮಮ್ಮ ನಾಳೆ ಅಷ್ಟರಲ್ಲಿ ಇಲ್ಲಿ ಇರ್ತಾಳಲ್ವಾ? ಅಕ್ಕ, ಕಷ್ಟಪಟ್ಟು ಮಾಡಿರೋ ಮೇಕಪ್ ಎಲ್ಲ ಹೋಗುತ್ತೆ, ಸುಮ್ಮನೆ ಇರು. ಅದ್ಗೆ ಏನಪ್ಪರ್ಣ? ಗಾಯತ್ರಿ ಎಲ್ಲಿ? ಗಾಯತ್ರಿ ಆವಾಗಲೇ ಮನೆಯಿಂದ ಹೊರಟ್ಲು, ಆದ್ರೆ ಮಂಟಪಕ್ಕೆ ಬಂದಿಲ್ಲ. ಬರ್ತಾಳೆ ಬಿಡು. ಗಾಯತ್ರಿಗೆ ಮದ್ವೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಅವಳಿಗೆ ಮಾತ್ರ ಅಲ್ಲ, ಮನೇಲಿ ಯಾರಿಗೂ ಈ ಮದ್ವೆ ಇಷ್ಟ ಇಲ್ಲ. ಜೋರ ಮಾತಾಡ್ಬೇಡ್ವೆ. ಆ ರತ್ನಮಾಲ ಕೇಳಿಸ್ಕೊಂಡ್ರೆ ಅಷ್ಟೇ ನಿನ್ಗೆ. ನನ್ಗೆ ನಿಮ್ಮ ಹಾಗೆ ದುಡ್ಡಿನ ಹುಚ್ಚಿಲ್ಲ. ನಿನ್ನೋ ಅದ್ಕೆ ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಮ್ಮ, ಮದುಮಗನ್ ಹಸೆ ಕರ್ಕೊಂಬನ್ನಿ. ಏ ದಂಡ್ಪಿಂಡ, ನೀನ್ ಬಾರೋ ಬಾ. ಅದ್ಗೆ ಮದ್ವೆ ಆಗ್ತಿದೆ, ನನಗ್ ಕೊಡ್ತೀನಿ ಅಂದಿದ್ದನ್ ಮರಿಬೇಡ. ನಾನು ಮರೆಯೋಂತೋಳಲ್ಲ ಕಣೆ, ನೆನ್ಪಿಟ್ಕೊಂಡ್ ಕೊಡ್ತೀನಿ ನಾನು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಆಮೇಲೆ ನೋಡ್ಕೊಳ್ಳೋಣ. ಮದ್ವೆ ನೋಡು ನೋಡು. ತಾತ, ಈ ಮದ್ವೆನ ನನ್ನ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ನಾವೇ ಆ ರೌಡಿ ಕೈಲಿ ತಾಳಿ ಕಟ್ಟಿಸಿ ಅಪರ್ಣನ ನರ್ಕಕ್ಕೆ ಜೊತೆಲೇ ಇದ್ದು ಕಳಿಸ್ತಿದೀವೇನೋ ಅನ್ಸ್ತಿದೆ.
ಇಲ್ಲಿ ನಡೀತಿರೋದು ಸಂಭ್ರಮ ಅಲ್ಲಮ್ಮ, ಆ ಅಮಾಯಕಿಯ ಬಲಿ. ನನಗೂ ಗೊತ್ತಮ್ಮ ಆ ವಿಷಯ. ನಿಸ್ಸಹಾಯಕನಾಗಿ ನಿಂತ್ಕೊಂಡು ಕೈಯಲ್ಲಾಗದೇ ಇರೋ ಹಾಗೆ ನೋಡೋದು ಬಿಟ್ಟು ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ನಂದು. ತಾತ, ನೀನು ನಿಸ್ಸಹಾಯಕವಾಗಿ ಯಾಕೆ ನಿಂತಿದ್ದೀಯ ಅಂತ ನನಗೆ ಗೊತ್ತು. ಅಲ್ಲಿ ನನ್ನ ತಂಗಿಗೆ ಮದುವೆ ಇಷ್ಟ ಇಲ್ಲ ಅಂದ್ರೂ ಹಸೆಮಣೆ ಮೇಲೆ ಯಾಕೆ ಕೂತಿದ್ದಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ದೊಡ್ಡಮ್ಮ ಗಲ್ಫ್ನಲ್ಲಿ ವರ್ಕ್ ಪರ್ಮಿಟ್ ವಿಷಯದಲ್ಲಿ 15 ಲಕ್ಷ ಕಟ್ಟಬೇಕಾಗಿರೋದ್ರಿಂದ ಆ ದುಡ್ಡುಗೋಸ್ಕರ ಆ ಅಪರ್ಣ ಆ ರಾಕ್ಷಸನ ಮದುವೆಗೆ ಒಪ್ಕೊಂಡಿದ್ದಾಳೆ. ಈ ನಿಜ ಗಾಯತ್ರಿ ಕೂಡ ಗೊತ್ತು. ಆದ್ರೆ ಕರೆಕ್ಟ್ ಟೈಮ್ಗೆನೆ ಅವಳು ಎಲ್ಲೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ ತಾತ. ನಾನೇ ಮಾತಾಡ್ತೀನಿ, ನಾನೇ ಮದುವೆ ನಿಲ್ಲಿಸ್ತೀನಿ. ಏನೋ ನೀನ್ ಮದ್ವೆ ನಿಲ್ಸೋದು? ನಿನ್ಗೆ ಆ ಗಿರಿ ಬಗ್ಗೆ ಗೊತ್ತಲ್ವಾ? ಅವನೊಬ್ಬ ಕ್ರೂರ ಮೃಗ ಕಣೋ. ನೀನ್ ಈ ಮದ್ವೆ ನಿಲ್ಸಿದ್ರೆ ನಿನ್ನ ನನ್ನ ನಮ್ಮೆಲ್ರೂ ಸಾಯಿಸ್ತಾನ್ ಕಣೋ. ಅವನಂದ್ರೆ ನಿನಗೆ ಭಯ ಇರ್ಬೋದು, ಆದ್ರೆ ನನಗೆ ಭಯ ಇಲ್ಲ. ಏಯ್ ಮಾವ, ಯಾಕೇನು ಮಾತಾಡ್ತಿಲ್ಲ? ನೀವಿಲ್ಲಿ ಯೋಚನೆ ಮಾಡ್ತಿದ್ರೆ ಅಲ್ಲಿ ಗಂಗಾಕ ಗಲ್ಫಲ್ಲಿ ಸಿಕ್ಕಾಕೋತಾಳ್ ತಾನೆ? ಏಯ್, ನೀನು ಸುಮ್ಮನೆ ಇರ. ನೀನು ಮದುವೆ ನಿಲ್ಸಿದ್ರು ಕೂಡ ಅಪರ್ಣ ಅವಳ ತಾಯಿಗೋಸ್ಕರ ಯಾರ ಮಾತು ಕೇಳಲ್ಲ ಕಣೋ. ಏಯ್, ಅದ್ಕೆ ಏನ್ ಮಾಡ್ತಿದ್ಯೆ? ಮೇಲ್ ಬಾ, ನನ್ ಬರ್ತಿದ್ದೀನಿ ಜೊತೆ ಬಾ. ಓ ಶಾಸ್ತ್ರಗಳೇ, ಮಂತ್ರಗಳೆಲ್ಲ ಹೇಳಿ ಸಾಕು. ಮೊದ್ಲು ತಾಳಿ ಕಟ್ಸಿ, ಬಾರ್ಸಿ ವಾದ್ಯಗಳನ್ನ, ಬಾರ್ಸಿ ಬಾರ್ಸಿ ಜೋರಾಗಿ. ಏನೋ ಒಂದು ಮಾಡಿ ಮದುವೆ ನಿಲ್ಸು ತಾತ. ಈ ಮದುವೆ ನಿಲ್ಲಬೇಕು ಅಂದ್ರೆ ಆ ಬಾಲ ತ್ರಿಪುರ ಸುಂದರಿ ಅಮ್ಮ ಅವರಿಂದ ಮಾತ್ರ ಸಾಧ್ಯ. ಏಯ್ ಕಳ್ಳ! ಹೇ ಬ್ಯಾಡ್ ಬಾಯ್, ನೀನ್ ಯಾಕೆ ಸುಂದರಿ ಅಳಿಸ್ತಾ ಇದೀಯಾ? ಏಯ್, ಅವನ್ ಮಾತಿಗೆ ತಲೆ ಕೆಡ್ಸ್ಕೊತಿದ್ಯಲ್ಲೋ? ಅವ್ನ್ ತಲೆ ಕೆಟ್ಟವನು. ನೀ ತಾಳಿ ಕಟ್ಟೋ, ನೀ ಹೇ ಬ್ಯಾಡ್ ಬಾಯ್! ಏಯ್ ಬನ್ನಿ. ಎಸ್ ಐ ಸರ್, ಅವನೇ ಅವತ್ತು ಬ್ಯಾಂಕಲ್ಲಿ ಕಳ್ತನ ಮಾಡಿದ್ದು. ಹೋಗಿ ಅವನ್ನ ಅರೆಸ್ಟ್ ಮಾಡಿ. ಎಸ್ ಐ ಸರ್, ಅವನ್ನ ಜೈಲಿಗೆ ಹಾಕಿ. ಏಯ್ ನಿಂತ್ಕೊಳಯ್ಯ, ಏನಯ್ಯ ನಿನ್ಗೆ ಅಷ್ಟು ಗಡಿಬಿಡಿ? ಇಲ್ಲಿ ಮದ್ವೆ ನಡೀತಿದೆ ಅಲ್ವಾ? ಕಣ್ ಕಾಣಿಸ್ತಿಲ್ವಾ? ಮದ್ವೆ ಆಗ್ಲಿ ಇರೋ, ಆಮೇಲೆ ಮಾತಾಡೋಣ. ಅವ್ನ ಈಗ್ಲೇ ಅರೆಸ್ಟ್ ಮಾಡ್ತೀವಿ. ಈ ದೊಡ್ಡ ಕಳ್ಳನ ಅರೆಸ್ಟ್ ಮಾಡಿ ಸರ್. ಹೇ ಎಸ್ ಐ, ನಿಂತ್ಕೋ, ಬರ್ತೀನಿ. ಏಯ್ ನೀ ಸುಮ್ನಿರ. ಏ ಎಸ್ ಐ, ನೀನೇನಾದ್ರೂ ಮಾಡಿದ್ರೆ ನಿನ್ ಕೆಲ್ಸ ಹೋಗುತ್ತೆ. ಇದನ್ ಚೆನ್ನಾಗಿ ನೆನ್ಪಲ್ಲಿ ಇಟ್ಕೋ. ನಿಮ್ ಬೆದ್ರಿಕೆಗೆ ಹೆದರಲ್ಲ. ಮರ್ಯಾದೆಯಿಂದ ತಾಳಿ ಕೆಳಗಿಟ್ ಬಾ. ಸ್ವಲ್ಪ ಹೊತ್ತಿರೋ, ಬರ್ತೀನಿ.
ಇಲ್ಲಿ ನೋಡಿ ಎಸ್ ಐ, ನನ್ ಮಗನೇ ಬ್ಯಾಂಕ್ ಅಲ್ಲಿ ಕಳ್ತನ ಮಾಡಿದಾನೆ ಅನ್ನೋದಕ್ ಸಾಕ್ಷಿ ಎಲ್ಲಿದೆ? ಹಾ ಅವ್ರು ಕಳ್ತನ ಮಾಡೋದನ್ನ ನಾನ್ ನೋಡಿದೀನಿ. ಈ ತಲೆ ಕೆಟ್ಟೋನ್ ಹೇಳಿ ಸಾಕ್ಷಿ ಕೆಲ್ಸಕ್ ಬರುತ್ತಾ ಎಸ್ ಐ ಸಾರು? ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ. ಆ ತಲೆ ಕೆಟ್ಟೋನ್ ಏನೋ ಬೊಗಳ್ದ ಅಂತ ನನ್ ಮಗನ್ನ ಅರೆಸ್ಟ್ ಮಾಡ್ತೀರಾ ಏನೋ? ಅರ್ಥ ಆಯ್ತಾ ಎಸ್ ಐ? ಹೋಗು ಇಲ್ಲಿಂದ. ಏನೋ ಹೋಗಿ ಹೋಗಿ. ಏನೋ ಹೋಗಲ್ವೇನೋ? ಹಾಗಾದ್ರೆ ಹೋಗಲ್ಲ ನೀವು. SP ಫೋನ್ ಮಾಡೋ ಅಂತ್ಯಾ ಏನೋ? ಸರ್ ಎಸ್ ಐ ಸರ್, ಅವನ್ನ ಅರೆಸ್ಟ್ ಮಾಡಿ. ನಾಳೆ ಅವನಿಗೆ ತಲೆ ಕೆಟ್ಟಿದೆ ಅಂತ ಪ್ರೂವ್ ಮಾಡ್ಬಿಟ್ರೆ ನಮ್ ಕೆಲ್ಸ ಹೋಗುತ್ತೆ ಸರ್. ಕೇಸ್ ಕೂಡ ನಿಲ್ಲಲ್ಲ. ಎಸ್ ಐ ಸರ್, ಅವನ್ನ ಬಿಡ್ಬೇಡಿ, ಅವನು ಬ್ಯಾಡ್ ಬಾಯ್. ಏಯ್, ಅವನ್ನ ಹೊರಗೆ ಹಾಕ್ರೋ. ಶಾಸ್ತ್ರಿಗಳೇ, ನಿಲ್ಸಿದ ಮಂತ್ರ ನೀವು ಶುರು ಮಾಡಿ. ನೀ ತಾಳಿ ಕಟ್ಟೋ. ಏಯ್, ನೀವು ಬಾರಿಸ್ರೋ, ಬಾರಿಸಿ. ಮದ್ವೆ ನಿಂತು ಹೋಗುತ್ತೆ ಅಂತ ಭಯಪಟ್ಟಿಯಾ? ಇನ್ನು ಏನ್ ನೋಡ್ತಿದ್ಯಾ? ಕೂತ್ಕೋ. ಅಯ್ಯೋ ಬೇಡ ಬೇಡ ಸುಂದರಿ. ಏನೇ ಏನೇ ಏನ್ ನೀನ್ ಮಾಡ್ತಿರೋದು? ರಮಾಪ್ರಭಾ, ಅವಳು ನಾ ಕಡೆ ಕಳ್ಸೋ. ಗಾಯತ್ರಿ, ಮದ್ವೆ ನಡಿಯಲ್ಲ, ನಡಿಯೋಕ್ ನಾನ್ ಬಿಡಲ್ಲ. ಏನೇ ನೀನು ಮಾಡಕ್ ಹೊರಟಿರೋದು? ಚಿಕ್ಕಿ, ಇನ್ನೊಂದ್ ಮಾತ್ ನಿನ್ ಬಾಯಿಂದ ಬಂದ್ರೆ ಮರ್ಯಾದೆ ಇರಲ್ಲ. ಇಲ್ಲಿ ನೋಡಿ ಎಸ್ ಐ, ಇವಳು ಇಲ್ಲಿ ಬಂದು ಮದ್ವೆ ನಿಲ್ಲಿಸಿದಾಳೆ. ನಿಮ್ ಡ್ಯೂಟಿ ಮಾಡಿ ಇವಳನ್ನ ತಡೀರಿ. ಎಸ್ ಐ ಸರ್, ಕೃಷ್ಣ ಹೇಳೋದು ಸಾಕ್ಷಿ ಆಗಲ್ಲ ಅಂತ ಹೇಳಿದ್ರಿ. ಇವನ್ ಕಳ್ಳ ಅಂತ ನಾನ್ ಸಾಕ್ಷಿ ಹೇಳ್ತೀನಿ. ಬ್ಯಾಂಕಿಂದ ಕಳ್ತನ ಮಾಡಿದ್ದು ಇವನೇ. ನಮ್ಮ ಅಕ್ಕನ ಹತ್ರ ಇದ್ದ ಬಂಗಾರದ ಒಡವೆನ ಕಳ್ತನ ಮಾಡಿದ್ದು ಇವನೇ. ಆ ಒಡವೆನ ನಮ್ಮ 3 ಸೇಟುಗೆ ಮಾರಕ್ ಹೋಗಿದ್ದು ಇವನೇ. ಆ ವಿಷಯ ನನಗ್ ಗೊತ್ತಾಗಿದೆ ಅಂತ ನನ್ ಕಾರ್ ಡಿಕ್ಕಿಯಲ್ಲಿ ಕಟ್ ಹಾಕಿದ್ರು. ನಿಮಗ್ ಬೇಕು ಅಂದ್ರೆ ಆ ಸೇಟುನ ಎನ್ಕ್ವೈರಿ ಮಾಡಿ, ಮೊದ್ಲು ಇವನೇ ಅರೆಸ್ಟ್ ಮಾಡಿ. ಗಾಯತ್ರಿ, ನೀನ್ ಏನ್ ಮಾಡ್ತಿದ್ಯಾ? ಅಕ್ಕ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಗಿರಿ, ಮರ್ಯಾದೆಯಿಂದ ನನ್ನ ಮಾತು ಕೇಳು. ಎಸ್ ಐ, ಅವಾಗ್ಲೇ ಹೇಳ್ದೆ ಅಲ್ವಾ, ಒಂದ್ ಸ್ವಲ್ಪ ಹೊತ್ತಿರು, ನಾನೇ ಬಂದು ಸರೆಂಡರ್ ಆಗ್ತೀನಿ. ಏನು? ಬಿಡಿ ಸರ್, ಅವ್ನ ಈಗಲೇ ಅರೆಸ್ಟ್ ಮಾಡಿ. ಎಸ್ ಐ ಸರ್, ಬಿಡ್ಬೇಡಿ. ಎಸ್ ಐ ಸರ್, ನಿಂತ್ಕೊಳ್ಳಿ. ಅಣ್ಣ, ನಿನ್ಗೇನು ಗೊತ್ತಿಲ್ಲ, ನೀನ್ ಸುಮ್ನೆ ಇರು. ಭಾವ, ಈ ತಾಳಿ ಕಟ್ಟು ಭಾವ. ಈ ಮದ್ವೆ ನಿಲ್ಬಾರ್ದು ಭಾವ. ಅಕ್ಕ, ಏನ್ ಮಾಡ್ತಿದ್ಯಾ ನೀನು? ನೀನ್ ಮಾತಾಡ್ಬೇಡ. ಈ ಮದ್ವೆ ಆಗ್ಬೇಕು. ದಯವಿಟ್ಟು ಯಾರು ಅಡ್ಡ ಬರ್ಬೇಡಿ ಭಾವ. ನೀನ್ ತಾಳಿ ಕಟ್ಟು ಭಾವ. ಏ ಬ್ಯಾಡ್ ಬಾಯ್. ಕಳ್ಳ ಅಂತೀಯೇನು? ಬಿಡ. ಏಯ್, ಏಯ್, ಬಿಡ್ರೋ. ನಿಲ್ಲು. ಏಯ್, ಏಯ್, ಬಿಡ್ರೇ, ಬಿಡ್ರೋ ನನ್ನ. ಏಯ್, ಗಿರಿ, ತಾಳಿ ಕಟ್ಟೋ. ಏನ್ ನೋಡ್ತೀರಾ? ನೀ ತಾಳಿ ಕಟ್ಟೋ, ಕಟ್ಟೋ. ಏಯ್, ಕಟ್ಬೇಡ ನೀನು. ಗಾಯತ್ರಿ, ನಿನ್ಗೇನು ಗೊತ್ತಿಲ್ಲ, ನೀನ್ ಸುಮ್ನೆ ಇರು. ಅಕ್ಕ, ನೀನ್ ಸುಮ್ನೆ ಇರು. ನೀನ್ ಯಾಕೆ ಹೇಗೆ ಹೇಳ್ತಿದ್ಯಾ ಅಂತ ನನಗ್ ಗೊತ್ತಕ್ಕ. ಅಮ್ಮಂಗೋಸ್ಕರನೇ ಅಲ್ವಾ? ಅಮ್ಮ ಅಲ್ಲಿ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಅಲ್ವಾ ಇವ್ರು ನಿನ್ನ ಮದ್ವೆಗೆ ಒಪ್ಸಿದ್ದು?
ನಾವೆಲ್ರೂ ಕಷ್ಟಪಟ್ಟು ಅಮ್ಮನ್ ಹೇಗಾದ್ರೂ ಬಿಡ್ಸೋಣ. ನನ್ ಮಾತ್ ಕೇಳು, ಇವನ್ನ ಮದ್ವೆ ಆಗ್ಬೇಡ. ಏಯ್ ಸಾಕೆ ಏನೋ ನೋಡ್ತಿದ್ಯಾ ಅವಳ ಮುಖನ? ಹೋಗ್ ಅವಳು ಕೂತ್ಕೆ ತಾಳಿ ಕಟ್ಟು. ಅಕ್ಕ ನನ್ ಮಾತ್ ಕೇಳು, ಈ ರಾಕ್ಷಸನ್ನ ಮದ್ವೆ ಆಗ್ಬೇಡ. ಈ ಏಟು 30 ವರ್ಷಗಳ ಹಿಂದೆ ದುಡ್ಡಿನ ಆಸೆಗೆ ರಾಕ್ಷಸನ ಜೊತೆ ಓಡ್ ಹೋದೆ ನೋಡು, ಅವತ್ತೇ ಹೊಡೆದಿದ್ರೆ ಈಗ ಈ ತರ ಆಡ್ತಾನೆ ಇರ್ಲಿಲ್ಲ ನೀನು. SI ಸರ್, ಇವನ್ನ ಅರೆಸ್ಟ್ ಮಾಡಿ. SI ಸರ್, ಕರ್ಕೊಂಡು ಹೋಗಿ ಇಲ್ಲಿಂದ. ಬಾರೋ. ಹೇಯ್ ಹೇಯ್ ಬಿಡಿ ನನ್ನ. ಗಿರಿ ಗಾಯತ್ರಿ, ಹಸೆ ಮನೆ ಮೇಲೆ ಮದ್ವೆ ನಿಲ್ಸಿ ನನ್ ಮಗನ ಅರೆಸ್ಟ್ ಮಾಡ್ಸಿದ್ಯಲ್ವಾ? ನನ್ ಮರ್ಯಾದೆ ಬೀದಿ ಪಾಲ್ ಮಾಡ್ಬಿಟ್ರಲ್ಲ ಎಲ್ಲ. ಇಲ್ಲಿ ನೋಡಿ, ಈ ರತ್ನಮಾಲ ಬದುಕೆ ಇದ್ದಾಳೆ, ಮತ್ತೆ ಬರ್ತೀನಿ, ನಿಮ್ಮೆಲ್ಲರ ಅಂತ್ಯ ನೋಡ್ತೀನಿ. ಹೋಗಿ ನಿನ್ ಮಗನ್ ವಿಷಯ ನೋಡ್ಕೋ. ಹೋಗು ಹೋಗು. ಅಕ್ಕ, ಅಮ್ಮಂಗೋಸ್ಕರ ನಿನ್ ಜೀವನನ ನಾಶ ಮಾಡ್ಕೊಳ್ಬೇಕು ಅಂತ ನೋಡ್ತಿದ್ಯಾ? ನನ್ ಹತ್ರ ಎಲ್ಲ ಶೇರ್ ಮಾಡ್ಕೋತಿದ್ದೆ ಅಲ್ವಾ ಅಕ್ಕ? ಈ ವಿಷಯನ ಯಾಕೆ ಮುಚ್ಚಿಟ್ಟೆ? ನಿನ್ಗೆ ಅಮ್ಮನ್ ವಿಷಯ ಹೇಳಿದ್ರೆ ತಡ್ಕೊಳಲ್ಲ ಅಂತ ಹೇಳಿಲ್ಲ. ನಾವಿಬ್ರು ಕಷ್ಟಪಟ್ಟು ಸಂಪಾದಿಸಿ ಏನೋ ಒಂದ್ ಮಾಡಿ ಅಮ್ಮನ್ ಕರ್ಕೊಂಡ್ ಬರೋಣ. ನನ್ನ ನಂಬಕ್ಕ. ಥ್ಯಾಂಕ್ಸ್ ಕೃಷ್ಣ ಅವ್ರೆ. ಯೋ ವೆಲ್ಕಮ್. ನಾನು ಹೋಗ್ತೀನಿ. ಅಣ್ಣ, ಕೃಷ್ಣ ಅವ್ರನ್ನ ಡ್ರಾಪ್ ಮಾಡ್ಬಾ. ಹಾ, ನನಗೆ ರೂಟ್ ಗೊತ್ತು. ನಾನು ಹೋಗ್ತೀನಿ. ಇಲ್ಲೇ ಇದ್ದಾನೆ. ಗಾಯತ್ರಿನ ದೂರ ಮಾಡಿ ಅನಂತನ ನನಗ್ ಹತ್ರ ಮಾಡ್ಕೋತೀನಿ. ಅಯ್ಯೋ ಅನಂತ್ ಅವ್ರೆ, ಏನ್ ಮಾಡ್ತಿದ್ದೀರಾ? ನಿಮ್ಮಿ ಪರಿಸ್ಥಿತಿಗೆ ಕಾರಣ? ಬೇಡ, ಆ ಹೆಸರು ನನ್ನ ಮುಂದೆ ಹೇಳ್ಬೇಡಿ. ಅವಳ ಬಗ್ಗೆ ನನ್ನ ಹತ್ರ ಹೇಳ್ಬೇಡಿ. ಅವಳನ್ನ ಆಲ್ರೆಡಿ ಮನ್ಸಿಂದ ತೆಗ್ದು ಹಾಕಿದ್ದೀನಿ. ಇಲ್ಲಿಂದ ತೆಗ್ದು ಹಾಕೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ ಅವಳನ್ನ ಮಾತ್ರ ನೆನ್ಪು ಮಾಡಬೇಡಿ. ಪ್ರೀತಿ ಹೆಸರಲ್ಲಿ ಮೋಸ ಮಾಡೋದು ಅವಳಿಗೆ ಅಭ್ಯಾಸ ಇರಬಹುದು, ಆದ್ರೆ ನನಗೆ ಹೇಗೆ ಮೋಸ ಹೋಗೋದು ಹೊಸದು. ಸ್ವಲ್ಪ ಲೇಟ್ ಆದ್ರೂ ಅವಳ ನೆನಪನ್ನ ಪೂರ್ತಿಯಾಗಿ ನನ್ನ ಜೀವನದಿಂದ ತೆಗೆದು ಹಾಕ್ತೀನಿ. ನಿಮ್ಮನ್ ಹೀಗ್ ನೋಡೋದಕ್ಕೆ ನನಗ್ ತುಂಬಾ ಅಯ್ಯೋ ಅನ್ನಿಸ್ತಿದೆ ರೀ. ಬೇಡ, ನನ್ನ ನೋಡಿ ಅಯ್ಯೋ ಅನ್ನೋದು ಬೇಡ. ನನ್ನ ಸಮಾಧಾನ ಮಾಡಬೇಡಿ. ದಯವಿಟ್ಟು ನೀವಿಲ್ಲಿಂದ ಹೊರಟೋಗಿ. ನನ್ನ ಒಂಟಿಯಾಗಿರೋದಕ್ಕೆ ಬಿಡಿ. ಗಾಯತ್ರಿ ಅನಂತ್ ಪ್ರೀತಿನ ಪೂರ್ತಿಯಾಗಿ ಸಾಯಿಸ್ಬಿಟ್ಟೆ.
ಆ ಗಾಯತ್ರಿ ಅನಂತ್ ದೃಷ್ಟಿಯಲ್ಲಿ ಕೆಟ್ಟವಳಾಗಿದ್ದಾಳೆ. ಟೈಮ್ ನೋಡ್ಕೊಂಡು ಅನಂತನ ನನ್ ಬಲೆಗೆ ಬೀಳಿಸ್ಕೋಬೇಕು. ಕೋಟಿ ಆಸ್ತಿಗೆ ಸೊಸೆ ಆಗ್ಬೇಕು. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ.